ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತಾ. ಇವತ್ತಿನ ವೀಡಿಯೋದಲ್ಲಿ ಸ್ಪೀಕರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊಬೈಲಲ್ಲಿ ಸ್ಪೀಕರ್ ಏನಾದರೂ ಕೇಳಿಸ್ತಿಲ್ಲ ಅಂದರೆ, ಯಾಕಂದರೆ ಇಯರ್ಫೋನ್ ಹಾಕ್ಕೊಂಡ್ರೂ ಕೇಳಿಸ್ತಿಲ್ಲ ಅಂದರೆ, ನಿಮ್ಮ ಮೊಬೈಲ್ನ ಏನಾದರೂ ರಿಪೇರಿಗೆ ಅಥವಾ ಮೊಬೈಲ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆ ತಲೆನೋವೇ ಇರಲ್ಲ. ಈ ಒಂದು ನಿಮ್ಮ ಮೊಬೈಲಲ್ಲಿರೋ ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡಿದ್ರೆ ಸಾಕು, ಸ್ಪೀಕರ್ ತಾನಾಗಿ ನಿಮಗೆ ವಾಲ್ಯೂಮ್ ಜಾಸ್ತಿಯಾಗಿ ಕೇಳಿಸುತ್ತೆ. ಅದು ಯಾವ ಸೆಟ್ಟಿಂಗ್ಸು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಫುಲ್ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಬೇಡಿ, 100% ಇದು ವರ್ಕ್ ಆಗೇ ಆಗುತ್ತೆ. ವಿಡಿಯೋನ ಫುಲ್ ನೋಡಿ. ಮೊದಲನೇದಾಗಿ ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ಸ್ನ ಈ ರೀತಿ ಓಪನ್ ಮಾಡ್ಕೋಬೇಕಾಗುತ್ತೆ. ನಿಧಾನವಾಗಿ ಇದನ್ನು ವಿಡಿಯೋನ ಫುಲ್ ನೋಡಿ, ಯಾಕಂದರೆ ತುಂಬಾ ಮೊಬೈಲು ಏನಾದರೂ ಜಾಸ್ತಿ ಹೊತ್ತು ಬಳಸ್ತಾ ಇದ್ದರೆ ಈ ರೀತಿ ವಾಲ್ಯೂಮ್ ಕಡಿಮೆ ಆಗುವಂಥದ್ದು ಏನಾದರೂ ಆಗುವಂಥದ್ದು ಇದ್ದಿದ್ದೆ. ಈ ಪ್ರಾಬ್ಲಮ್ನ ನೀವು ಆರಾಮಾಗಿ ಇದು ಮಾಡ್ಕೋಬೋದು. ಇಲ್ಲಿ ಅಡಿಷನಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಈ ಸೆಟ್ಟಿಂಗ್ಸ್ಗೆ ಹೋಗಿ ನೀವು ಇಲ್ಲಿ ಒಂದು ಅಸಿಬಿಲಿಟಿ ಅಂತ ಒಂದು ಸೆಟ್ಟಿಂಗ್ಸ್ ಇರುತ್ತೆ. ಇಲ್ಲ ಅಂದರೆ ನೀವು ಸೆಟ್ಟಿಂಗ್ಸಲ್ಲಿ ಸರ್ಚ್ ಮಾಡ್ಬೋದು, ಸಿಗುತ್ತೆ. ಒಬ್ಬರಿಗೆ ಅಲ್ಲೇ ಬಂದ್ಬಿಟ್ಟಿರುತ್ತೆ. ಇಲ್ಲಿ ಅಸಿಬಿಲಿಟಿ ಅನ್ನೋ ಸೆಟ್ಟಿಂಗ್ಸ್ಗೆ ಮತ್ತೆ ಹೋಗಿ ನೀವು ಇದರಲ್ಲಿ ಜನರಲ್ ವಿಸರ್ ಮತ್ತು ಇಯರಿಂಗ್ ಅಂತ ಇರುತ್ತೆ. ಇಯರಿಂಗ್ ಅನ್ನೋದಕ್ಕೆ ನೀವು ಹೋಗಬೇಕಾಗುತ್ತೆ. ಮತ್ತು ಇಯರಿಂಗ್ ಅನ್ನೋದಕ್ಕೆ ಮತ್ತೆ ಕ್ಲಿಕ್ ಮಾಡಿ ಇದರಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇದರಲ್ಲಿ ಮಾನೋ ಆಡಿಯೋ ಅಂತ ಇರುತ್ತೆ. ಇದನ್ನು ಆನ್ ಆಗಿರುತ್ತೆ ಫ್ರೆಂಡ್ಸ್. ಇದನ್ನು ನಾವು ಆಫ್ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಆನ್ ಆಗಿರೋದ್ರಿಂದ ನಾವು ವಾಲ್ಯೂಮ್ ಆಫ್ ಆಗಿರುತ್ತೆ. ಇದನ್ನು ಆನ್ ಮಾಡ್ಕೋಬೇಕಾಗುತ್ತೆ. ಆಡಿಯೋ ಬ್ಯಾಲೆನ್ಸ್ ಅಂತ ಇರುತ್ತಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಇದರಲ್ಲಿ ಫುಲ್ನ ವಾಲ್ಯೂಮ್ನ ಕೊಡಬೇಕಾಗುತ್ತೆ. ಈ ರೀತಿ ಕೊಡೋದ್ರಿಂದ ನೀವು ವಾಲ್ಯೂಮ್ ಕಡಿಮೆ ಆಗಿದ್ದರೆ ಈ ರೀತಿ ಅದು ಚೆನ್ನಾಗಿ ಹೈ ಲೆವೆಲ್ಲಾಗಿ ವಾಲ್ಯೂಮ್ ಕೇಳಿಸುತ್ತೆ. ಇನ್ನೊಂದು ಸೆಟ್ಟಿಂಗ್ಸ್ನ ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಯಾವುದಂದರೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೌಂಡ್ ವೈಬ್ರೇಷನ್ ಅಂತ ಇರುತ್ತೆ. ಆ ಸೆಟ್ಟಿಂಗ್ಸ್ಗೆ ಹೋಗಿ ನೀವು ಇದರಲ್ಲಿ ಕ್ಲಿಕ್ ಮಾಡಿ ಸೌಂಡ್ ವೈಬ್ರೇಷನ್ ಅನ್ನೋ ಸೆಟ್ಟಿಂಗ್ಸ್ಗೆ ಹೋಗಿ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕೆಳಗಡೆ ಒಂದು ಸೆಟ್ಟಿಂಗ್ಸ್ ಇರುತ್ತೆ ಫ್ರೆಂಡ್ಸ್. ಮತ್ತು ಆ ಸೆಟ್ಟಿಂಗ್ಸ್ಗೆ ಕೆಳಗಡೆ ಒಂದು ಸೆಟ್ಟಿಂಗ್ಸ್ ಇರುತ್ತೆ. ಆ ಸೆಟ್ಟಿಂಗ್ಸ್ಗೆ ಹೋಗಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಗ್ಲೋ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಅಡಿಷನಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಫ್ರೆಂಡ್ಸ್. ಮತ್ತು ಆ ಅಡಿಷನಲ್ ಸೆಟ್ಟಿಂಗ್ಸ್ಗೆ ನೀವು ಹೋಗಬೇಕಾಗುತ್ತೆ. ಇದರಲ್ಲಿ ನೋಡ್ತಾ ಇರ್ಬೋದು ನೀವು ಡಬಲ್ ಪ್ಯಾಡ್ ಟ್ಯೂನ್ಸ್ ಮತ್ತು ಟಾಪ್ ಸೌಂಡ್ಸ್, ಸ್ಕ್ರೀನ್ ಲಾಕಿಂಗ್ ಸೌಂಡ್ಸ್ ಅಂತ ಇರುತ್ತೆ. ಸ್ಕ್ರೀನ್ ಶಾಟ್ ಸೌಂಡ್ಸ್ ಅಂತ ಇರುತ್ತೆ. ಡಿಲೀಟ್ ಸೌಂಡ್ಸ್ ಅಂತ ಇರುತ್ತೆ. ನೀವು ಯಾವ್ಯಾವ ಸೌಂಡ್ಗೆ ಯಾವ್ದ್ಯಾವ್ದು ಬೇಕು, ಅಥವಾ ಡಿಲೀಟ್ ಆದಾಗ ಸೌಂಡ್ ಬೇಕು ಅಂದರೆ, ಅಥವಾ ನನಗೆ ಎಲ್ಲ ರೀತಿಯೂ ಸೌಂಡ್ ಬೇಕು ಅಂದರೆ ಇಲ್ಲಿ ಎಲ್ಲ ರೀತಿಯೂ ಆನ್ ಮಾಡ್ಕೋಬೇಕಾಗುತ್ತೆ. ಯಾವುದು ಆಫ್ ಆಗಿದೆ ಅದನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಈ ಸೆಟ್ಟಿಂಗ್ಸ್ನ ನೀವು 2 ಸೆಟ್ಟಿಂಗ್ಸ್ನ ಮಾಡೋದ್ರಿಂದ ಸ್ವಲ್ಪ ವಾಲ್ಯೂಮ್ ನಿಮಗೆ ಸರಿಯಾಗಿ ಕೇಳಿಸ್ತಿಲ್ಲ ಅಂದರೆ ಮೊಬೈಲಲ್ಲಿ ವಾಲ್ಯೂಮ್ ಚೆನ್ನಾಗಿ ಕೇಳಿಸುತ್ತೆ. ಈ ಒಂದು ಸೆಟ್ಟಿಂಗ್ಸ್ಗಳನ್ನ ನೀವು ಆನ್ ಮಾಡಿ ನೋಡಿ, ನಿಮಗೆ ಖಂಡಿತವಾಗೂ 100% ಮೊಬೈಲಲ್ಲಿ ವಾಲ್ಯೂಮ್ ಚೆನ್ನಾಗೇ ಕೇಳಿಸುತ್ತೆ. ಈ ವಿಡಿಯೋ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.